ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತೀನಿ. ನಿನ್ನೆ ನಡೆದಂಥ ಬಿಗ್ ಬಾಸ್ ಸೀಸನ್ 11ನ ಎಲಿಮಿನೇಷನ್ ಯಾರಿಗೆಲ್ಲ ಸಮಾಧಾನ ತಂದಿದೆ, ಯಾರಿಗೆಲ್ಲ ಅಸಮಾಧಾನ ತಂದಿದೆ? ನನಗಂತೂ ತುಂಬಾನೇ ಬೇಜಾರಾಯಿತು. ಯಾಕಂದರೆ ಧರ್ಮ ಅವರು ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ರು. ತುಂಬ ಸಮಾಧಾನ ಶಾಂತಿಯಿಂದ ಇದ್ದಾರೆ ಆ ಮನೆಯಲ್ಲಿ. ಇದು ಒಂದು ಏನನ್ನು ಪ್ರೂವ್ ಮಾಡುತ್ತೆ ಅಂದರೆ, ಈ ಮನೆಯಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ. ಜಗಳ ಆಡಬೇಕು, ಕಿತ್ತಾಡಬೇಕು, ಬೈದಾಡಬೇಕು, ಇಂಥವ್ರಿಗೆ ಕಾಲ. ಇದ್ರ ಬಗ್ಗೆ ಅವ್ರ ಫ್ಯಾನ್ಸ್ಗಳಾಗಿರ್ಬೋದು, ಬಿಗ್ ಬಾಸ್ ಫಾಲೋವರ್ಸ್ ಆಗಿರ್ಬೋದು, ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ವಿನೋದ್ ನಾಗಮರಪಲ್ಲಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ. ಯಾರ ಮನೆಯಲ್ಲಿ ಇರಬೇಕು ಅಂದಾಗ ಚೈತ್ರ ಇರಬೇಕು ಎಂದ ಐಶ್ವರ್ಯ, ಮೋಕ್ಷಿತ್, ಶಿಶಿರ. ಅದೇ ಧರ್ಮ ಹೋಗಬೇಕಾದ್ರೆ ಎಷ್ಟು ನಾಟಕ ಮಾಡಿದರು. ಅದರಲ್ಲೂ ಈ ಐಶ್ವರ್ಯ ಅಂತೂ ಸಖತ್ ಡೌ ಮಾಡಿದ್ಲು. ಅಳುವ ಪಾತ್ರ ಕೊಟ್ಟರೆ ಸಖತ್ ಒಪ್ಪುತ್ತೆ. ಖಂಡಿತ ಸುದೀಪ್ ಸರು ಯಾರನ್ನು ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀರಂತ ಕೇಳಿದಾಗ ಇವರೆಲ್ಲರೂ ಚೈತ್ರ ಅಂತ ಹೇಳ್ತಾರೆ. ಅದೇ ಧರ್ಮ ಅವ್ರು ಹೋಗಬೇಕಾದ್ರೆ ಏನು ನಾಟಕ ಮಾಡ್ತೀರ್ರಿ? ನಾಟಕ ಮಾಡೋರಿಗೆ ಕಾಲ ಬಿಡಿ ಈಗ. ಹಾಗೇನೆ ಇನ್ನೊಬ್ರು ಕೂಡ ಧರ್ಮ ಅವ್ರು ಇರಬೇಕಿತ್ತು ಅಂತ ಹೇಳ್ತಾರೆ, ಜೀನಲ್ ಶೇಖರ್ ಅಂತ. ಧರ್ಮ ಇರಬೇಕಿತ್ತು. ಐಶ್ವರ್ಯ ಅಲ್ಲಿ ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ, ಶಿಶಿರ್ ಜೊತೆ ಇರೋದು ಬಿಟ್ಟು ಏನೂ ಮಾಡಿಲ್ಲ. ಕರೆಕ್ಟ್ ಅವ್ರು ಹೇಳ್ತಾ ಇರೋದು. ಹಾಗೆ ಇನ್ನೊಬ್ರು ನಿಮ್ಮ ಪ್ರೀತಿಯ ಗೆಳೆಯ ಶ್ರೀ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಧರ್ಮ ಅನುಶಾನೆ ಇಲ್ಲದೆ ಇರೋ ಬಿಗ್ ಬಾಸ್ ನಾನು ನೋಡಲ್ಲ ಅಂತಾನೆ ಹೇಳಿದ್ದಾರೆ. ನಮಗೂ ಕೂಡ ಬೇಜಾರಾಗಿದೆ. ಅವರ ಆ ಬೇಸರನ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಬ್ರು ಕೂಡ ಅವರ ಅಭಿಮಾನಿಗಳು ಶಿಬಿನಿ ಶೆಟ್ಟಿ, ಧರ್ಮನ ನಾಮಿನೇಟ್ ಮಾಡಿದ ವಿಕ್ರಮ್ ನಿನ್ನೆ ಹೋಗುವಾಗ ಅಳ್ತಾ ಇದ್ದ. ಎಂಥ ಡ್ರಾಮಾಗಳು ಗುರು ಅಪ್ಪ. ಅದಕ್ಕೆ ಸುದೀಪ್ ಸರ್ ಹೇಳೋದು, ಇಲ್ಲಿ ಯಾರನ್ನು ನಂಬಬೇಡಿ, ಇಲ್ಲಿ ಎಲ್ಲರೂ ಬಂದಿರೋದು ಗೆಲ್ಲೋದಿಕ್ಕೆ. ಆಟದ ಥರ ಆಡಿ, ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಸುದೀಪ್ ಅವರು ಅವಾಗ ಹೇಳ್ತಾ ಇರ್ತಾರೆ. ಆದರೂ ಇವ್ರಿಗೆ ಅರ್ಥ ಆಗಲ್ಲ ಅದು. ಈಗ ಇದೆಲ್ಲದರ ನಡುವೆ ಈ ಮಂಜು ಅವರನ್ನು ಕ್ಯಾಪ್ಟನ್ಸಿಯಲ್ಲಿ ಮಹಾರಾಜನನ್ನು ಆಗಿ ಮಾಡಿದ್ದಾರೆ. ಮಹಾರಾಜ ಮಂಜು. ಈಗ ಅವ್ರ ಬಗ್ಗೆ ಜನ ಏನು ಕಮೆಂಟ್ ಮಾಡ್ತಾ ಇದ್ದಾರೆ? ನನ್ನ ಒಂದು ಒಪಿನಿಯನ್ ಪ್ರಕಾರ ಅವ್ರಿಗೆ ಮಹಾರಾಜ ಪಟ್ಟ ಕೊಟ್ಟಿರೋದು ಖಂಡಿತ ಅವರು ಅದಕ್ಕೆ ಶೂಟಬಲ್ ಕೂಡ, ಅರ್ಹರು ಕೂಡ. ಯಾಕಂದರೆ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ, ಅಗ್ರೆಷನ್ನಾಗಿ ಆಡಿದ್ದಾರೆ. ಮನೆಗೆ ಏನೇನು ಬೇಕು, ಆಟಕ್ಕೆ ಏನೇನು ಬೇಕು, ಹೊಡೆದಾಟ ಬಡದಾಟ, ಮಾತು ಕತೆ, ವಾದ ವಿವಾದ ಇದೆಲ್ಲದರಲ್ಲೂ ತೊಡಗಿಕೊಂಡು ಬಿಗ್ ಬಾಸ್ನ ಇಷ್ಟು ದಿನ ಸಸ್ಟೈನ್ ಆಗಿದ್ದಾರೆ ಅಲ್ಲಿ. ಸೊ ಅವರಿಗೆ ರಾಜ ಆಗೋ ಅರ್ಹತೆ ಇದೆ. ಆದರೆ ಅವ್ರು ನಡ್ಕೊಳ್ತಾ ಇರ್ತಕ್ಕಂತಹ ರೀತಿ ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಜನಗಳೇನು ಹೇಳಿದ್ದಾರೆ? ಮಂಜಣ್ಣ, ಇವರು ಉಮಾಜಿಯರನವರು, ಮಂಜಣ್ಣ ಸೂಪರ್ ಆಲ್ರೌಂಡರ್. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ 100% ಕೊಡ್ತಾರೆ. ಎಲ್ಲರೂ ತಪ್ಪು ಮಾಡ್ತಾರೆ, ಮಂಜಣ್ಣ ಒಬ್ಬರೇನಾ? ಯಾರು ಏನು ಸಾಚ ಅಲ್ಲ ಇಲ್ಲಿ. ಖಂಡಿತ ಅದೇನೋ ಸರಿ, ನಾನು ಹೇಳಿದ್ನಲ್ಲ, ಇಲ್ಲಿ ಹೀಗೆ ಆಡಬೇಕಿರೋದು ಅವ್ರು ಹಾಗೆ ಆಡ್ತಾ ಇದ್ದಾರೆ. ಹೋದ ಸೀಸನ್ ಯಾವುದೋ ಒಂದು ಸೀಸನಲ್ಲಿ ಪ್ರಥಮ್ ಗೆದ್ದಿದ್ನಲ್ಲ, ಅದೇ ಥರ ಈ ಸಲ ಬಿಗ್ ಬಾಸ್ನಲ್ಲಿ ಮಂಜಣ್ಣನವ್ರನ್ನ ಗೆಲ್ಲಿಸ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇದೆ. ಅವ್ರನ್ನ ಗೆಲ್ಲಿಸ್ಲಿಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ಜನಗಳ ಅಭಿಪ್ರಾಯ ಆಗಿದೆ. ಅದನ್ನು ಕೂಡ ನಾನು ಹೇಳ್ತೀನಿ. ಯಾರ್ಯಾರು ನಮ್ಮೇನು ಕಮೆಂಟ್ ಮಾಡಿದ್ದಾರೆ ನೋಡೋಣ. ಮಂಜು ಅವರ ಒಂದು ರಾಜನ ಒಂದು ಗೆಟಪ್ ಬಗ್ಗೆ. ಮುದ್ದುಹಳ್ಳಿ ಗೊಂಬೆ ಅಂತ ಇವರು, ಇನ್ನೂ ಹಿಡಿಯೋಕೆ ಆಗಲ್ಲ ಮಂಜಣ್ಣ, ಎಲ್ಲರೂ ಸಿಕ್ಕಿದ್ದೆ ಚಾನ್ಸ್ ಅಂತ ಕಾಟ ಕೊಡ್ತಾರೆ. ಪಾಪ ಮನೆ ಮಂದಿ. ಖಂಡಿತ ಆಲ್ರೆಡಿ ಎಲ್ಲರಿಗೂ ಕುಳೆ ಎಕ್ತಾ ಇದ್ದಾರಲ್ಲಿ. ಭವಾನಿ ಎಸ್ ಕಮೆಂಟ್ ಮಾಡಿದ್ದಾರೆ. ಏನೇ ಆದರೂ ಮಂಜಣ್ಣ ಚೈನ್ ಕಳ್ಳಿ ಚೈತ್ರಾಗೆ ಕೊಟ್ಟಿದ್ದ ಪನಿಷ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಅದೇನು ಪನಿಷ್ಮೆಂಟ್ ಕೊಟ್ಟರು ಅಂತ ಇಲ್ಲಿ ಆಗ್ತಾ ಇದ್ದೀನಿ ನೋಡಿ. ಕೆಲವೊಬ್ರು ಈ ಪನಿಷ್ಮೆಂಟ್ನ ಕೊನೆಯವ್ರಿಗೆ ಹಿಂಗೆ ಇಟ್ಬಿಡಿ ಅಂತಲೂ ಕಮೆಂಟ್ ಮಾಡಿದ್ದಾರೆ. ಅದೇ ಹೇಳ್ತೀನಿ. ಯಾರೋ ಒಬ್ರು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಇಲ್ಲಿ ನೆಗೆಟಿವ್ ಕಮೆಂಟ್ ಇದ್ದೇ ಇರುತ್ತೆ. ಮಂಜು ಅವ್ರ ಬಗ್ಗೆಯೂ ಸುಮಾರು ನೆಗೆಟಿವ್ ಕಮೆಂಟ್ಗಳಿದ್ದಾವೆ. ನಾನು ಹೇಳಿದಾಗೆ ರವಿ ರಾಧಾ ಮನಸ್ಸಿನ ಮನಸ್ಸು ಅನ್ನೋರೊಬ್ಬರು ಕಮೆಂಟ್ ಮಾಡಿದ್ದಾರೆ. ಮಂಜುನ ಗೆಲ್ಲಿಸಬೇಕು ಅಂತ ಎಲ್ಲ ರಣತಂತ್ರಗಳನ್ನು ಹೇಳಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ, ಗೆಲ್ಲೋದು ಮಂಜುನೇ. ಇವರುಗಳೆಲ್ಲ ಅಂದರೆ ಇರೋರೆಲ್ಲನೂ ಜಸ್ಟ್ ಆಟ ಪಾಠ ಊಟ ಮನೆಗೆ ಓಟ ಅಷ್ಟೇ ಅನ್ನೋ ಥರ ಕಮೆಂಟ್ ಮಾಡಿದ್ದಾರೆ ಅವರು. ಕೊನೆಯದಾಗಿ ಇವ್ರು ಯಾರೋ ಮನೆ ಹಾಳಿ ಅಂತೆ,
ಎಂತೆಂಥ ಅಕೌಂಟ್ಗಳು ಇಟ್ಕೊಂಡಿರ್ತೀರಲ್ಲ, ಫೇಕ್ ಅಕೌಂಟ್ಗಳು ಅನಿಸುತ್ತೆ. ಮಹಾರಾಜ ಕೊತ್ತಂಬರಿ ಬೀಜ ಅಂತ ಕಮೆಂಟ್ ಮಾಡಿದ್ದಾರೆ. ಈ ಒಂದು ಕಮೆಂಟ್ ಮುಖಾಂತರ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.